ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಮ್ಮ ಜೊತೆಗೆ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈ ಬಾರಿ ಮತದಾನವನ್ನ ಮಾಡ್ತಾ ಇದ್ದೀರಿ. ಈ ಬಾರಿ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಇಡೀ ರಾಜ್ಯದ ಗಮನ ಸೆಳೀತಾ ಇದೆ. ಹೊಸ ಮತದಾರರಿಗೆ ಏನ್ ಹೇಳ ಬಯಸ್ತಾ ಇದ್ದೀರಿ ಸರ್? ದಯವಿಟ್ಟು ಹೊರಗಡೆ ಬನ್ನಿ, ವೋಟ್ ಹಾಕಿ. ದೇಶದ ಹಿತದೃಷ್ಟಿಯಿಂದ ಪ್ರಜಾಪ್ರಭುತ್ವದ ಈ ಹಬ್ಬದಲ್ಲಿ ಭಾಗವಹಿಸಿ. ಮಹಿಳಾ ಸುರಕ್ಷತೆ ಸೇರಿದಂತೆ ನಾವು ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಮಹಿಳಾ ಸುರಕ್ಷತೆ ಬಗ್ಗೆ ಅತಿ ಹೆಚ್ಚು ಆದ್ಯತೆ ಕೊಟ್ಟಿದೆ. ಇಲ್ಲಿ ನೇಹಾ ಹಿರೇಮಠದಿಂದ ಹಿಡ್ಕೊಂಡು ಎಲ್ಲವೂ ಏನೇನಾಗಿದೆ ನೀವು ನೋಡಿದ್ದೀರಿ. ಮಹಿಳಾ ಸುರಕ್ಷತೆ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಹಾಕಿ. ಪ್ರಹ್ಲಾದ್ ಜೋಶಿ ಅವರನ್ನ ಮಣಿಸ್ಲಿಕ್ಕೆ ಎಲ್ಲಾ ಶಕ್ತಿಗಳು ಒಂದಾಗಕ್ಕೆ ಮುಂದಾಗಿದ್ದು ಸರ್. ಅಲ್ಲ, ಪ್ರತಿ ಸರ್ತೆ ಮುಂದಾಗೆ ಆಗ್ತಾರೆ. ಅದರ ಜನತಾ ಜನಾರ್ದನ ನನ್ನ ಜೊತೆಗಿದ್ದಾನೆ, ಭಗವಂತ ನನ್ನ ಜೊತೆಗಿದ್ದಾನೆ. ಮೊದಲ ಈ ಎರಡನೇ ಹಂತದಲ್ಲಿ ಎಷ್ಟು ಕ್ಷೇತ್ರಗಳನ್ನು ಗೆಲ್ಲಬಹುದು ಸರ್? ರಾಜ್ಯದಲ್ಲಿ ಎಷ್ಟು ಗೆಲ್ಲಬಹುದು, ದೇಶದಲ್ಲಿ ಎಷ್ಟು ಗೆಲ್ಲಬಹುದು ಸರ್? ಈ ಬಾರಿ ಕನಿಷ್ಠ 26ರಿಂದ 28 ಸ್ಥಾನಗಳನ್ನ ನಾವು ಕರ್ನಾಟಕದಲ್ಲಿ ಒಟ್ಟಿಗೆ ಗೆಲ್ತೀವಿ. ದೇಶದಲ್ಲಿ 370 ಸೀಟ್ಗಳನ್ನ ಗೆಲ್ತೀವಿ. ಸರ್, ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಲ್ಲಿ ಈಗ DCM DK ಶಿವಕುಮಾರ್ ಅವರ ಹೆಸರು ಪ್ರಸ್ತಾಪ ಆಗಿದೆ. ದೇವರಾಜಗೌಡರು ಆಡಿಯೋನ ಒಂದು ಬಿಡುಗಡೆ ಮಾಡಿದ್ದಾರೆ. ಅವರ ಹೆಸರು ಕೂಡ ಪ್ರಸ್ತಾಪ ಆಗಿದೆ ಸರ್. ಅಲ್ಲ, ಅವರ ಹೆಸರು ಪ್ರಸ್ತಾಪ ಆಗಿದೆ. ಅವರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂತ ಆರೋಪವನ್ನು ಅವರು ಮಾಡಿದ್ದಾರೆ. ನಾನು ಹೇಳುದು ಇದರ ಸಮಗ್ರವಾದಂತಹ ತನಿಖೆ ಆಗ್ಬೇಕು, CBI ಕೊಡಬೇಕು. CBIಗೆ ಕೊಡ್ಬೇಕು. ನಮಗೆ SIT ಯಲ್ಲಿ ನಂಬಿಕೆ ಇಲ್ಲ, CBIಗೆ ಕೊಡಬೇಕು ಅನ್ನೋ ಒತ್ತಾಯವನ್ನ ದೇವರಾಜಗೌಡರು ಮಾಡಿದ್ದಾರೆ. ಯಾಕಂದ್ರೆ SIT ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ. CBI ಕೊಡಬೇಕು ಅನ್ನೋದು ನಮ್ದು ಅಭಿಪ್ರಾಯ ಇದೆ. ಯಾಕಂದ್ರೆ ಸರ್ಕಾರದ ಉಪಮುಖ್ಯಮಂತ್ರಿಗಳ ಹೆಸರಿದೆ. ಇದಿಷ್ಟು ಸಚಿವ ಪ್ರಹ್ಲಾದ್ ಜೋಶಿ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆ ಹನುಮಂತ ದುರ್ಗದ್, ವಿಸ್ತಾರ ನ್ಯೂಸ್, ಹುಬ್ಬಳ್ಳಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಮ್ಮ ಜೊತೆಗೆ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈ ಬಾರಿ ಮತದಾನವನ್ನ ಮಾಡ್ತಾ ಇದ್ದೀರಿ. ಈ ಬಾರಿ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಇಡೀ ರಾಜ್ಯದ ಗಮನ ಸೆಳೀತಾ ಇದೆ. ಹೊಸ ಮತದಾರರಿಗೆ ಏನ್ ಹೇಳ ಬಯಸ್ತಾ ಇದ್ದೀರಿ ಸರ್? ದಯವಿಟ್ಟು ಹೊರಗಡೆ ಬನ್ನಿ, ವೋಟ್ ಹಾಕಿ. ದೇಶದ ಹಿತದೃಷ್ಟಿಯಿಂದ ಪ್ರಜಾಪ್ರಭುತ್ವದ ಈ ಹಬ್ಬದಲ್ಲಿ ಭಾಗವಹಿಸಿ. ಮಹಿಳಾ ಸುರಕ್ಷತೆ ಸೇರಿದಂತೆ ನಾವು ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಮಹಿಳಾ ಸುರಕ್ಷತೆ ಬಗ್ಗೆ ಅತಿ ಹೆಚ್ಚು ಆದ್ಯತೆ ಕೊಟ್ಟಿದೆ. ಇಲ್ಲಿ ನೇಹಾ ಹಿರೇಮಠದಿಂದ ಹಿಡ್ಕೊಂಡು ಎಲ್ಲವೂ ಏನೇನಾಗಿದೆ ನೀವು ನೋಡಿದ್ದೀರಿ. ಮಹಿಳಾ ಸುರಕ್ಷತೆ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಹಾಕಿ. ಪ್ರಹ್ಲಾದ್ ಜೋಶಿ ಅವರನ್ನ ಮಣಿಸ್ಲಿಕ್ಕೆ ಎಲ್ಲಾ ಶಕ್ತಿಗಳು ಒಂದಾಗಕ್ಕೆ ಮುಂದಾಗಿದ್ದು ಸರ್. ಅಲ್ಲ, ಪ್ರತಿ ಸರ್ತೆ ಮುಂದಾಗೆ ಆಗ್ತಾರೆ. ಅದರ ಜನತಾ ಜನಾರ್ದನ ನನ್ನ ಜೊತೆಗಿದ್ದಾನೆ, ಭಗವಂತ ನನ್ನ ಜೊತೆಗಿದ್ದಾನೆ. ಮೊದಲ ಈ ಎರಡನೇ ಹಂತದಲ್ಲಿ ಎಷ್ಟು ಕ್ಷೇತ್ರಗಳನ್ನು ಗೆಲ್ಲಬಹುದು ಸರ್? ರಾಜ್ಯದಲ್ಲಿ ಎಷ್ಟು ಗೆಲ್ಲಬಹುದು, ದೇಶದಲ್ಲಿ ಎಷ್ಟು ಗೆಲ್ಲಬಹುದು ಸರ್? ಈ ಬಾರಿ ಕನಿಷ್ಠ 26ರಿಂದ 28 ಸ್ಥಾನಗಳನ್ನ ನಾವು ಕರ್ನಾಟಕದಲ್ಲಿ ಒಟ್ಟಿಗೆ ಗೆಲ್ತೀವಿ. ದೇಶದಲ್ಲಿ 370 ಸೀಟ್ಗಳನ್ನ ಗೆಲ್ತೀವಿ. ಸರ್, ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಲ್ಲಿ ಈಗ DCM DK ಶಿವಕುಮಾರ್ ಅವರ ಹೆಸರು ಪ್ರಸ್ತಾಪ ಆಗಿದೆ. ದೇವರಾಜಗೌಡರು ಆಡಿಯೋನ ಒಂದು ಬಿಡುಗಡೆ ಮಾಡಿದ್ದಾರೆ. ಅವರ ಹೆಸರು ಕೂಡ ಪ್ರಸ್ತಾಪ ಆಗಿದೆ ಸರ್. ಅಲ್ಲ, ಅವರ ಹೆಸರು ಪ್ರಸ್ತಾಪ ಆಗಿದೆ. ಅವರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂತ ಆರೋಪವನ್ನು ಅವರು ಮಾಡಿದ್ದಾರೆ. ನಾನು ಹೇಳುದು ಇದರ ಸಮಗ್ರವಾದಂತಹ ತನಿಖೆ ಆಗ್ಬೇಕು, CBI ಕೊಡಬೇಕು. CBIಗೆ ಕೊಡ್ಬೇಕು. ನಮಗೆ SIT ಯಲ್ಲಿ ನಂಬಿಕೆ ಇಲ್ಲ, CBIಗೆ ಕೊಡಬೇಕು ಅನ್ನೋ ಒತ್ತಾಯವನ್ನ ದೇವರಾಜಗೌಡರು ಮಾಡಿದ್ದಾರೆ. ಯಾಕಂದ್ರೆ SIT ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ. CBI ಕೊಡಬೇಕು ಅನ್ನೋದು ನಮ್ದು ಅಭಿಪ್ರಾಯ ಇದೆ. ಯಾಕಂದ್ರೆ ಸರ್ಕಾರದ ಉಪಮುಖ್ಯಮಂತ್ರಿಗಳ ಹೆಸರಿದೆ. ಇದಿಷ್ಟು ಸಚಿವ ಪ್ರಹ್ಲಾದ್ ಜೋಶಿ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆ ಹನುಮಂತ ದುರ್ಗದ್, ವಿಸ್ತಾರ ನ್ಯೂಸ್, ಹುಬ್ಬಳ್ಳಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.